ಇನ್ನು ಮತ್ತೊಂದು ಕಡೆ ಬೆಂಗಲ್ ಚಂಡಮಾರುತಕ್ಕೆ ಬೆಂಗಳೂರು ಕೂಡ ತತ್ತರಿಸ್ತಾ ಇದೆ. ಮಳೆಯಿಂದಾಗಿ ಬೈಕ್ ಸವಾರರು, ವಾಹನ ಸವಾರರು ಪರದಾಡ್ತಾ ಇದ್ದಾರೆ. 2 ದಿನದಿಂದಲೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮನೆಯಿಂದ ಯಾರು ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನ ಶಾಂತಿನಗರ ಸಿಗ್ನಲ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಮಳೆಯಿಂದಾಗಿ ತುಂಬಿ ಹರಿತಾ ಇವೆ ರಾಜಕಾಲುವೆಗಳು. ರಸ್ತೆಯಲ್ಲಿ ನೀರು ನಿಂತು ಗುಂಡಿಗಳು ಕಾಣದೆ ಅವಾಂತರ ಸೃಷ್ಟಿಯಾಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಜನ ಹೊರಗಡೆ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜಿಟಿ ಮಳೆಯಿಂದಾಗಿ. ಕೆಲವು ಕಡೆ ರಾಜಕಾಲುವೆಗಳು ಸಂಪೂರ್ಣ ಮುಳುಗಿ ಹೋಗಿವೆ, ತುಂಬಿ ಹರಿತಾ ಇವೆ. ಹಳ್ಳ ಕೊಳ್ಳಗಳು ತುಂಬಿ ಹೋಗಿರೋದ್ರಿಂದ ಅಲ್ಲಿ ಹಳ್ಳ ಇದೆ ಅಂತ ಜನರಿಗೆ ಗೊತ್ತಾಗ್ತಾ ಇಲ್ಲ. ರಸ್ತೆ ಮೇಲೆ ನೀರು ನಿಂತಿದೆ ಅಂತ ವಾಹನ ಚಲಾವಣೆ ಮಾಡ್ತಾ ಇದ್ದಾರೆ. 2 ದಿನ ಬಿಟ್ಟು ಬಿಡದೆ ಮಳೆರಾಯ ಕಾಟ ಕೊಟ್ಟಿದ್ದಾನೆ ಬೆಂಗಳೂರಿಗರಿಗೆ. ಇನ್ನು ಕೆಆರ್ ಮಾರ್ಕೆಟ್ ವ್ಯಾಪಾರಿಗಳಿಗೂ ಕೂಡ ಮಳೆಯ ಎಫೆಕ್ಟ್ ತಟ್ಟಿದೆ. ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ಮಾರುಕಟ್ಟೆ ಕಡೆಗೆ ಜನ ಕಾಲಿಡ್ತಾ ಇಲ್ಲ, ಗ್ರಾಹಕರು ಬರ್ತಾ ಇಲ್ಲ. ಗ್ರಾಹಕರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವ್ಯಾಪಾರಿಗಳು. ಮಳೆ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಗ್ರಾಹಕರ ಸಂಖ್ಯೆ ಇಳಿಮುಖವಾಗಿದೆ. ಪೆರಿಷಬಲ್ ಗೂಡ್ಸ್ ಕೊಳತು ಹೋಗೋ ಪರಿಸ್ಥಿತಿ ಇದೆ. ವ್ಯಾಪಾರ ಮಾಡ್ತಾ ಇರೋ ವ್ಯಾಪಾರಿಗಳು ವ್ಯಾಪಾರ ಆಗದಿದ್ರೆ ಕಷ್ಟ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಸೊಪ್ಪಿನ ತರಕಾರಿಗಳು, ಸೊಪ್ಪು, ಇವೆಲ್ಲವೂ ಕೂಡ, ಹೂಗಳು, ಇವೆಲ್ಲ 1-2 ದಿನದಲ್ಲಿ ಕೊಳೆಯೋದಕ್ಕೆ ಶುರು ಆಗ್ಬಿಡುತ್ತವೆ. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಅದರ ಮೇಲೆ ನೀರು ಬಿದ್ದು ಕೊಳೆಯೋದಕ್ಕೆ ಶುರುವಾಗುತ್ತವೆ. ಹಣ್ಣುಗಳು, ತರಕಾರಿಗಳು, ಪ್ರತಿದಿನವೂ ಕೂಡ ಹಣ್ಣು ತರಕಾರಿ ಬೆಂಗಳೂರಿಗೆ ಬರ್ತಾ ಇರುತ್ತೆ. ಮಳೆಯಿಂದಾಗಿ ಬಂದಿರುವ ತರಕಾರಿ, ಹಣ್ಣು ಹಂಪಲು, ಸೊಪ್ಪು, ಹೂವುಗಳು ಮಾರಾಟ ಆಗ್ತಾ ಇಲ್ಲ. ಗ್ರಾಹಕರು ಮಾರುಕಟ್ಟೆ ಕಡೆ ಬರ್ತಾ ಇಲ್ಲ. ತರಕಾರಿ, ಹೂ, ಹಣ್ಣು ವ್ಯಾಪಾರ ಆಗ್ತಾ ಇಲ್ಲ. ಇದರಿಂದಾಗಿ ವ್ಯಾಪಾರಸ್ಥರು ಕೂಡ ಪರದಾಡ್ತಾ ಇದ್ದಾರೆ. 2 ದಿನದಿಂದ ಬೆಂಗಳೂರಿನಲ್ಲಿ ಜಿಟಿ ಮಳೆ. ತುಂಬಾ ಅವಶ್ಯಕತೆ ಇದ್ದೇ ಇದೆ ಅನ್ನೋರು ಮಾತ್ರ ಮಾರುಕಟ್ಟೆಗೆ ಬರ್ತಾ ಇದ್ದಾರೆ. ಮ್ಯಾನೇಜಬಲ್ ಅನ್ನೋರು ಬರ್ತಾ ಇಲ್ಲ. ಹಾಗಾಗಿ ವ್ಯಾಪಾರಸ್ಥರು ಕೂಡ ಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.